ನಾನು ಕನ್ನಡದಲ್ಲಿ ಮಾತನಾಡಬಲ್ಲೆ. ಸಾಸಿವೆ ಹಾಕಕ್ಕೆ ಕೇಳ್ತೈತೆ, ಅದೇ ಯೋಚನೆ ಆಗ್ಬಿಟ್ಟೈತೆ ನನಗೆ. ಸೊ ನಾನು ಬಂದು ಲೆಗ್ ಪೀಸು ಮತ್ತು ಚೆಸ್ಟ್ ಪೀಸ್ ಎರಡೇ ತೊಗೊಂಡಿರೋದು. ಸೊ ನಮ್ಮ ಗೂಗಲ್ ಅಕ್ಕ ಹೇಳ್ದಂಗೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಸೊ ರೆಡಿ ಆಯಿತು ನಮ್ಮ ಗೂಗಲ್ ಅಕ್ಕ ಸಜೆಸ್ಟ್ ಮಾಡಿರುವಂಥ ಚಿಕನ್. ಸೊ ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ನಾನು ಗೂಗಲ್ ಜೆಮಿನಿನ ಯೂಸ್ ಮಾಡಿಕೊಂಡು ಒಂದು ಚಿಕನ್ ರೆಸಿಪಿನ ಟ್ರೈ ಮಾಡ್ತೀನಿ ರೀ. ನೋಡೋಣ, ಗೂಗಲ್ ಹತ್ರ ಕೇಳ್ತೀನಿ ಯಾವ ರೀತಿ ರೆಸಿಪಿ ಕೊಡುತ್ತೆ ಅಂತ. ಹಾಯ್ ಗೂಗಲ್. ಸೊ ಕನ್ನಡದಲ್ಲಿ ಮಾತಾಡ್ತೀಯಾ? ಹೌದು, ನಾನು ಕನ್ನಡದಲ್ಲಿ ಮಾತನಾಡಬಲ್ಲೆ. ನಾನು ಕನ್ನಡದ ಕಂದ. ನಿಮಗೆ ಏನು ಬೇಕು? ಒಂದು ಬೆಸ್ಟ್ ಸೌತ್ ಇಂಡಿಯನ್ ಟೇಸ್ಟಿ ಚಿಕನ್ ರೆಸಿಪಿನ ಹೇಳು, ಕಡಿಮೆ ಆಯಿಲ್ ಯೂಸ್ ಮಾಡಬೇಕು ಅಂತ ರೆಸಿಪಿನ ಹೇಳು. ಖಂಡಿತವಾಗಿಯೂ ಕಡಿಮೆ ಎಣ್ಣೆ ಬಳಸಿ ಮಾಡುವ ಒಂದು ಸೌತ್ ಇಂಡಿಯನ್ ಟೇಸ್ಟಿ ಚಿಕನ್ ರೆಸಿಪಿ ಇದೆ. ನೀವು ಕೇರಳ ಚಿಕನ್ ಕರಿ ಅಥವಾ ಚೆಟ್ಟಿನಾಡ್ ಚಿಕನ್ ಮಾಡಲು ಇಷ್ಟಪಡ್ತೀರಾ? ಕರ್ನಾಟಕ ಸ್ಟೈಲಲ್ಲಿ ಕರ್ನಾಟಕ ಶೈಲಿಯ ಕೋಳಿ ಸಾರು ಮಾಡಲು ಕಡಿಮೆ ಎಣ್ಣೆ ಬಳಸಿ ಮಸಾಲೆ ತಯಾರಿಸಬಹುದು. ಸಾರು ಬೇಡ, ಒಂದು ಗ್ರೇವಿ ಟೈಪು ಇಲ್ಲ ಡ್ರೈ ಇದ್ರೂ ಓಕೆ. ಆಯ್ತು, ಹಾಗಾದ್ರೆ ಕಡಿಮೆ ಎಣ್ಣೆಯಲ್ಲಿ ಮಾಡುವ ಕರ್ನಾಟಕ ಸ್ಟೈಲ್ ಚಿಕನ್ ಗ್ರೇವಿ ರೆಸಿಪಿ ಹೇಳ್ತೇನೆ. ಇದಕ್ಕೆ ಮಂಡ್ಯ ಶೈಲಿಯ ಚಿಕನ್ ಗ್ರೇವಿ ಅಂತಾನೂ ಕರೀತಾರೆ. ಬೇಕಾಗುವ ಸಾಮಗ್ರಿಗಳು ಮತ್ತು ಮಾಡುವ ವಿಧಾನ ತಿಳಿಸೇನಾ? ಹಾಂ, ತಿಳಿಸು. ಸರಿ, ಹಾಗಾದ್ರೆ ಮೊದಲ ಹಂತ, ಚಿಕನ್ ಅನ್ನು ಅರಿಶಿನ, ಉಪ್ಪು ಮತ್ತು ಮೊಸರಿನೊಂದಿಗೆ ಮ್ಯಾರಿನೇಟ್ ಮಾಡಿ. ಕನಿಷ್ಠ 30 ನಿಮಿಷಗಳ ಕಾಲ ಮ್ಯಾರಿನೇಟ್ ಮಾಡಿದ್ರೆ ಒಳ್ಳೆಯದು, ರುಚಿ ಚೆನ್ನಾಗಿ ಬರುತ್ತೆ. ಮುಂದಿನ ಹಂತಕ್ಕೆ ಹೋಗ್ಲಾ? ಸ್ಟಾಪ್. ಫಸ್ಟ್ ಇದನ್ನ ಮ್ಯಾರಿನೇಟ್ ಮಾಡಿಬಿಡ್ತೀನಿ ನಾನು. ಆಲ್ರೆಡಿ 1 kg ಚಿಕನ್ನ ತೊಳೆದು ಇಟ್ಬಿಟ್ಟಿದ್ದೀನಿ. ಸೊ ಈಗ ಫಸ್ಟ್ ನೀರು ಡ್ರೈನ್ ಮಾಡ್ಕೊಂಬಿಡೋಣ. ಸೊ ಮೊಸರು ತೊಗೊಂಡಿದ್ದೀನಿ, ಅದೆಷ್ಟೆಷ್ಟು ಗ್ರಾಮಲ್ಲಿ ಹಾಕ್ಬೇಕೇನು ಅಂತ ಹೇಳಿಲ್ಲ. ಸೊ ಅರಿಶಿನ ಸ್ವಲ್ಪ, ಸೊ ಉಪ್ಪು, ಮೊಸರು ಇದು 1/4 ಲೀಟ್ರು, ಇದರಲ್ಲಿ ಒಂದು ಅರ್ಧ ಹಾಕೋಣ. ಮ್ಯಾರಿನೇಟ್ ಆಗಿದೆ, ಈಗ ಫ್ರಿಜ್ಜಲ್ಲಿ ಇಟ್ಬಿಡೋಣ. ಸೊ ಮ್ಯಾರಿನೇಟ್ ಮಾಡಿರುವಂಥ ಚಿಕನ್ನ ಫ್ರಿಜ್ಜಲ್ಲಿ ಇಟ್ಟಾಯಿತು. ಈಗ ನೆಕ್ಸ್ಟ್ ಏನಾದರೂ ಕಟ್ ಮಾಡ್ಕೊಳ್ಳೋದಿದ್ರೆ ಕೇಳ್ಕೊಳ್ಳೋಣ. ನಂತರ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಮತ್ತು ಒಣಮೆಣಸು ಒಗ್ಗರಣೆ ಕೊಡಿ. ಕರ್ನಾಟಕ ಸ್ಟೈಲ್ ಚಿಕನ್ ಗ್ರೇವಿ ತಯಾರ್. ಓಕೆ, ಥ್ಯಾಂಕ್ ಯು. ಸೊ ಈಗ ನಾನು ಕಂಪ್ಲೀಟ್ ರೆಸಿಪಿನ ಕೇಳ್ಕೊಂಬಿಟ್ಟಿದ್ದೀನಿ, ಯಾಕಂದರೆ ಆಗ ಸೆಂಟ್ರಲ್ಲಿ ಹೇಳ್ಬೇಕಾದ್ರೆ ಅದು ಮರ್ತೋಗ್ಬಿಟ್ಟು ಬೇರೆಲ್ಲೋ ಹೊಂಟೋಯ್ತು ಅಂದರೆ ಅದಕ್ಕೇ ಕಂಪ್ಲೀಟ್ ರೆಸಿಪಿ ಕೇಳ್ಕೊಂಬಿಟ್ಟಿದ್ದೀನಿ. ಬಟ್ ಸಾಸಿವೆ ಎಲ್ಲ ಹಾಕೋದು ಕೇಳ್ತೈತೆ ಚಿಕನ್ಗೆ, ಏನೋ ಹೇಳ್ತೈತೆ, ಟ್ರೈ ಮಾಡ್ಬಿಡೋಣ. ಆಯಿತು, ಈರುಳ್ಳಿ ಕಟ್ ಮಾಡ್ಕೊಂಬಿಡ್ತೀನಿ. ನೆಕ್ಸ್ಟು ಬೆಳ್ಳುಳ್ಳಿ ಪೇಸ್ಟ್ ಇದೆ ಆಲ್ರೆಡಿ. ಸೊ ಎಷ್ಟು ಈರುಳ್ಳಿ ಎಷ್ಟೆಷ್ಟು ಗ್ರಾಮ್ ಹಾಕಬೇಕು ಅಂತ ಏನು ಹೇಳಿಲ್ಲ, ಇದು ಒಂದ್ಸಲ ಕೇಳ್ಕೊಂಬಿಡ. ಸೊ ಎಷ್ಟು ಈರುಳ್ಳಿ ಯೂಸ್ ಮಾಡಬೇಕು, ಎಷ್ಟೆಷ್ಟು ಮಸಾಲ, ಎಷ್ಟೆಷ್ಟು ಸ್ಪೂನ್ ಹಾಕಬೇಕು ಅಂತ ಒಂದು ಲಿಸ್ಟ್ ಕೊಟ್ಬಿಡ್ತೀಯಾ? ಖಂಡಿತವಾಗಿಯೂ 1 kg ಚಿಕನ್ಗೆ ಬೇಕಾದ ಸಾಮಗ್ರಿಗಳ ಪಟ್ಟಿ ಇಲ್ಲಿದೆ. ಚಿಕನ್ 1 kg, ಅರಿಶಿನ ಅರ್ಧ ಟೀ ಸ್ಪೂನ್. ಥ್ಯಾಂಕ್ ಯು. ಸೊ ಈಗ ಗೂಗಲ್ ಹೇಳಿರುವಂಥ ಎಲ್ಲ ಐಟಮು ರೆಡಿ ಇದೆ ರೀ. ಒಣಮೆಣಸಿನ್ಕಾಯಿ ಇದೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು ಈರುಳ್ಳಿ, ಗರಂ ಮಸಾಲ, ಖಾರದ ಪುಡಿ, ಉಪ್ಪು, ಸಾಸಿವೆ. ಸೊ ಎಲ್ಲ ಐಟಮು ಇಲ್ಲಿ ರೆಡಿ ಇದೆ. ಸೊ ಈಗ ಫಸ್ಟು ಕುಕಿಂಗ್ ಸ್ಟಾರ್ಟ್ ಮಾಡಿಬಿಡೋಣ, ಆಮೇಲೆ ಫ್ರಿಜ್ಜಲ್ಲಿರುವಂಥ ಚಿಕನ್ನ ಇಲ್ಲಿ ಹಾಕೋಣ. ಓಕೆ, ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಈಗ ಮೊದಲಿಗೆ ಬಾಣಲಿಗೆ ಎಣ್ಣೆ ಹಾಕೊಂಬಿಡೋಣ. 2 ರಿಂದ 3 ಸ್ಪೂನ್ ಅಂತೇಳಿದೆ, ನಮ್ಮ ಚಿಕ್ಕ ಸ್ಪೂನ್ ಇರೋದ್ರಿಂದ 3 ಸ್ಪೂನ್ ಹಾಕೊಂಬಿಡ್ತೀನಿ. 1, ಸೊ 3. ಸ್ವಲ್ಪ ಬಾಣಲಿಗೆ ಎಣ್ಣೆ ಹಾಕಿ ಸಾಸಿವೆ ಮೆಣಸು ಒಗ್ಗರಣೆ ಮಾಡಿ. ಸಾಸಿವೆ ಹಾಕಕ್ಕೆ ಕೇಳ್ತೈತೆ, ಅದೇ ಯೋಚನೆ ಆಗ್ಬಿಟ್ಟೈತೆ ನನಗೆ. ಸಾಸಿವೆ ಅರ್ಧ ಸ್ಪೂನ್, ಸಾಸಿವೆ 3 ಒಣಮೆಣಸಿನ್ಕಾಯಿ, ಸೌಟೆ ಇಟ್ಕೊಂಡಿಲ್ವಾ. ನೆಕ್ಸ್ಟು ಈರುಳ್ಳಿ ಹಾಕಿ. ಸೊ ಈರುಳ್ಳಿ ಹಾಕ್ತೀನಿ. ಸೊ ಈರುಳ್ಳಿ ಬಂದು ಬ್ರೌನ್ ಕಲರ್ ಆಗೋ ತನಕ ಫ್ರೈ ಮಾಡ್ಕೊಬೇಕಂತೆ. ಈಗ ಈರುಳ್ಳಿ ಬಂದು ಬ್ರೌನ್ ಆಗಿದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್ ಅಂತ ಹೇಳಿದ್ದಾರೆ. ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ ಅದನ್ನ. ಒಂದು ಹಸಿ ವಾಸನೆ ಹೋಗಬೇಕು ಶುಂಠಿ ಬೆಳ್ಳುಳ್ಳಿಯಲ್ಲಿ. ಸೊ ಈಗ ಮ್ಯಾರಿನೇಟ್ ಮಾಡಿರುವಂಥ ಚಿಕನ್ನ ಫ್ರಿಜ್ಜಿಂದ ತೆಗೆದಿದ್ದೀನಿ. ಆಲ್ಮೋಸ್ಟ್ ಒಂದು 20-25 ನಿಮಿಷ ಬಿಟ್ಟಿರ್ತೀವಿ ಅನ್ಕೊತೀನಿ. ಕಲಿಸ್ಕೊಳೋಣ ಫಸ್ಟು. ಸೊ ನಾನು ಬಂದು ಲೆಗ್ ಪೀಸು ಮತ್ತು ಚೆಸ್ಟ್ ಪೀಸ್ ಎರಡೇ ತೊಗೊಂಡಿರೋದು. ಸೊ ಚಿಕನ್ನಲ್ಲಿರುವಂಥ ನೀರೆಲ್ಲ ಡ್ರೈ ಆಗಬೇಕು, ಆ ಲೆವೆಲ್ಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಮಸಾಲ ಹಾಕೋಕ್ಕೂ ಮುಂಚೆ.
ಸೊ ಈಗ ನಮ್ಮ ಗೂಗಲ್ ಅಕ್ಕ ಬಂದು ರುಚಿಗೆ ತಕ್ಕಷ್ಟು ಖಾರದ ಪುಡಿ ಗರಂ ಮಸಾಲ ಹಾಕಕ್ಕೆ ಹೇಳಿದ್ದಾರೆ. ಅಂದರೆ 2 ಸ್ಪೂನಷ್ಟು ಖಾರದ ಪುಡಿ, ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕಕ್ಕೆ ಹೇಳಿದೆ. ಸೊ ನಾನು ಸ್ವಲ್ಪ ಗರಂ ಮಸಾಲ ಜಾಸ್ತಿ ಹಾಕ್ತೀನಿ. ಗರಂ ಮಸಾಲ ಸೊ ಈ ಸ್ಪೂನು 1 ಸ್ಪೂನ್ ಲೆಕ್ಕನೇನಾ. ಸೊ 2 ಸ್ಪೂನ್ ಹಾಕಾಯಿತು. ಗರಂ ಮಸಾಲ 1 ಸ್ಪೂನ್ ಗರಂ ಮಸಾಲ. ವಿಡಿಯೋ ಆನ್ ಮಾಡಿದ್ದೀನಿ. ಸೊ 1 ಸ್ಪೂನ್ ಗರಂ ಮಸಾಲ ಆಯಿತು. ರುಚಿಗೆ ತಕ್ಕಷ್ಟು ಉಪ್ಪು. ಹೆಂಗೂರು ಹಾಕಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ. ಸೊ ಉಪ್ಪು ಹಾಕಿದ್ದೀನಿ, ಕಮ್ಮಿ ಆದರೆ ಆಮೇಲೆ ನೋಡ್ಕೊಳೋಣ. ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ. ಸೊ ನೀರಿದೆ, ನೀರೇನು ಜಾಸ್ತಿ ಹಾಕೋದು ಬೇಡ ಅಂದ್ಕೊತೀನಿ. ಒಂದು ಸ್ವಲ್ಪ ಹಾಕ್ಕೊಳೋಣ ಆದರೂ ಈ ಸೌಟನ್ನ ಕ್ಲೀನ್ ಮಾಡ್ಕೊಳಕ್ಕೆ. ಸೊ ನನಗೆ ಗೊತ್ತಿರಂಗೆ ಇದು 1 ಸ್ಪೂನ್ ಲೆಕ್ಕನೇನಾ, ಕಡಿಮೆ ಹಾಕ್ಬಿಟ್ಟಿದ್ದೀನಿ ಅಂತ ಡೌಟ್ ಆಗ್ತೈತೆ. ನಾವು ಒಂಚೂರು ಖಾರದ ಪುಡಿ ಹಾಕ್ಬಿಡೋಣ. ಇದು ಒಂಚೂರು ಗರಂ ಮಸಾಲ. ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾಯಿಲ್ಲ ಹಾಕೋ. ಮತ್ತು ಇನ್ನೊಂದು ಸಲ ನೀಟಾಗಿ ಕಲಸಿ ಸೊ ಒಂದು ಪ್ಲೇಟ್ ಮುಚ್ಬಿಡೋಣ. ಸಿಕ್ಕಾಪಟ್ಟೆ ದೊಡ್ಡ ಪ್ಲೇಟ್ ಇದೆ, ಅದನ್ನ ಹಾಕ್ಬಿಟ್ರೆ ಕರೆಕ್ಟಾಗಿರುತ್ತೆ. ಸೊ ಬಿಡೋಣ ಬೇಯೋದಕ್ಕೆ. ಸೊ ಆಗಾಗ ಒಂದು ಸ್ವಲ್ಪ ಪ್ಲೇಟ್ ತೆಗೆದು ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸೀದೋಗ್ಬಿಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಚಿಕನ್ ಸಾರು ಥರ ಕಾಣಿಸ್ತಿದೆ. ಚಿಕನ್ ಸಾರೇ ಆಗೋಯ್ತು. ಉಪ್ಪು ಸ್ವಲ್ಪ ಹಾಕಬೇಕು ಅನಿಸುತ್ತೆ. ಸ್ವಲ್ಪ ಕಲ್ಲುಪ್ಪು ಹಾಕೋಣ. ಸ್ವಲ್ಪ ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ಮತ್ತೆ ಪ್ಲೇಟ್ ಮುಚ್ಚಿಬಿಡೋಣ. ಇನ್ನು ಒಂದು 5 ನಿಮಿಷ ಬಿಡೋಣ. ಸೊ ನಮ್ಮ ಚಿಕನ್ ಬೆಂದಿರುತ್ತೆ ಅಂದ್ಕೊತೀನಿ. ಸೊ ನೋಡೋಣ. ಚಿಕನ್ ಬೆಂದಿದೆ. ಸೊ ನಮ್ಮ ಗೂಗಲ್ ಅಕ್ಕ ಹೇಳ್ದಂಗೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ಟು, ತುಂಬ ನೀರು ಜಾಸ್ತಿ ಐತೆ, ಸ್ವಲ್ಪ ಡ್ರೈ ಮಾಡಿಬಿಡೋಣ ಚಿಕನ್. ಡ್ರೈ ಮಾಡೋದಕ್ಕೇನಿಲ್ಲ, ಸ್ವಲ್ಪ ಏನು ಫ್ಲೇಮ್ನ ಜಾಸ್ತಿ ಇಟ್ಬಿಟ್ಟು ಪ್ಲೇಟ್ಗೆ ಇಟ್ಟು ಮುಚ್ಚಿದೆ ಹಂಗೆ ಫ್ರೈ ಮಾಡಿದ್ರೆ ಡ್ರೈ ಆಗಿಬಿಡುತ್ತೆ, ನೀರೆಲ್ಲ ಆವಿ ಆಗಿಬಿಡುತ್ತೆ. ಸೊ ಚಿಕನ್ನ ಚೆನ್ನಾಗಿ ಬೇಯಿಸಿ ಗ್ರೇವಿ ಥರ ಮಾಡಿಬಿಟ್ಟೆ ರೀ. ಸೊ ರೆಡಿ ಆಯಿತು ನಮ್ಮ ಗೂಗಲ್ ಅಕ್ಕ ಸಜೆಸ್ಟ್ ಮಾಡಿರುವಂಥ ಚಿಕನ್. ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಗೂಗಲ್ ಅಕ್ಕ ಟೇಸ್ಟ್ ಮಾತ್ರ ಚೆನ್ನಾಗಿಲ್ಲ ಅಂದರೆ ನಿನ್ನ ಪ್ಲಾಟ್ಫಾರ್ಮಲ್ಲೇ ನಿಂಗೆ ಹೋಗಿದ್ದೀನಿ. ಚೆನ್ನಾಗೈತೆ ರೀ. ಓಕೆ, ತುಂಬ ಸಿಂಪಲ್ ಮೆಥಡೇ, ಬಟ್ ನಾನು ಸ್ವಲ್ಪ ಟೈಮ್ ಜಾಸ್ತಿ ತೊಗೊಂಬಿಟ್ಟೆ ಇದು ಕುಕ್ ಮಾಡೋಕ್ಕೆ. ಓಕೆ, ಚಪಾತಿ ಜೊತೆ ಎಲ್ಲ ತಿನ್ನೋದು ಚೆನ್ನಾಗಿರುತ್ತೆ. ಸೊ ನಮ್ಮ ಗೂಗಲ್ ಅಕ್ಕಾಗ ಒಂದು ಥ್ಯಾಂಕ್ಸ್ ಹೇಳ್ಬಿಡೋಣ. ಹೇ ಗೂಗಲ್, ಅಡುಗೆ ರೆಡಿ ಆಯಿತು. ಟೇಸ್ಟು 10ಕ್ಕೆ ಒಂದು 7 ಕೊಡ್ಬೋದು. ಚೆನ್ನಾಗಿ ಬಂದಿದೆ ಅಂತಾರೆ, ಸಂತೋಷ. ಮುಂದಿನ ಬಾರಿ ಇನ್ನೂ ಉತ್ತಮವಾಗಿ ಮಾಡಲು ಏನ್ ಬದಲಾವಣೆ ಮಾಡಬಹುದು ಅಂತ ಯೋಚಿಸಿದ್ದೀರಾ? ನೀನೇ ಯೋಚನೆ ಮಾಡಿ ನನಗೆ ಹೇಳಬೇಕು. ಓಕೆ, ಹಾ ಖಂಡಿತ. ಈ ರೆಸಿಪಿನ ನೀವು ಟ್ರೈ ಮಾಡಿ ನೋಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಮತ್ತೆ ಸಿಗೋಣ. ಬಾಯ್ ಬಾಯ್.